ಇವಾಗ ನಿಮ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗೋ ಚಾನ್ಸ್ ಇದ್ರೆ ನೀವು ಹೋಗ್ತೀರಾ? ಅಯ್ಯೋ ದೇವ್ರೆ, ಹೋಗ್ಲಾ ಇಲ್ಲಿಂದ. ಅಲ್ಲಿಗೆ ಆ ಚಾಪ್ಟರನ್ನ ಕ್ಲೋಸ್ ಮಾಡಿ ಬಂದೀನಿ. ಹಂಗೆ ಮಿರಾಕಲ್ ಅಂತಾರೆ ಇದಕ್ಕೆ, ನೀವೇನು ಹೇಳಿಗತ್ತಿರಲ್ಲ ಅದು. ಆಮೇಲೆ ಒನ್ ಥಿಂಗ್ ಹೇಳಿ ನಿಮಗೆ, ನನ್ನ ಲೈಫ್ ಒಳಗೆ ನನಗೆ ಯಾವುದೂ ಮಿರಾಕಲ್ ಆಗಿ ಸಿಕ್ಕಿಲ್ಲ, ಇನ್ನವರೆಗೂ ಸಿಕ್ಕಿಲ್ಲ. ಇಟ್ ಈಸ್ ಎವ್ರಿಥಿಂಗ್ ಥ್ರೂ ಮೈ ಹಾರ್ಡ್ ವರ್ಕ್, ಎವ್ರಿಥಿಂಗ್ ಥ್ರೂ ಮೈ ಬ್ಲಡ್, ಸ್ವೆಟ್ ಆ್ಯಂಡ್ ಟಿಯರ್ಸ್. ಎಲ್ಲನೂ ಕಷ್ಟಪಡಲೇಬೇಕು. ನನಗದು ನಾ ಅಂತೂ ನನ್ನ ಲೈಫ್ ಒಳಗೆ ಮಿರಾಕಲ್ ಅನ್ನೋದು ಅನುಭವ ಸಹಿತ ಮಾಡಿಲ್ಲ ಇನ್ನವರೆಗೂ. ಅಂಥದ್ರಾಗಿ ವೈಲ್ಡ್ ಕಾರ್ಡ್ ಅನ್ನೋದು ಇಟ್ಸ್ ಅ ಮಿರಾಕಲ್. ಬಿಕಾಸ್ ಅದು ಇಷ್ಟೆಲ್ಲ ಆದಿಂದ ಅಲ್ಲಿಗೆ ನಾನು ಬರಲಿಕ್ಕೆ ಕಾರಣ ಥ್ರೂ ಇಟ್ ಈಸ್ ಮೈ ಟ್ಯಾಲೆಂಟ್. ಅಲ್ಲಿಂದ ನಾ ಹೋಗಲಿಕ್ಕೆ ಇಟ್ ಈಸ್ ಕಾರಣ ಥ್ರೂ ಮೈ ಪರ್ಸ್ನಾಲಿಟಿ. ಅಂದಮೇಲೆ ನನ್ನ ಹಿಂದೆ ಏನಾಗ್ಯದ ನಾ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಬಟ್ ಒಂದೇ ಏನಂತಂದ್ರೆ ಅಲ್ಲೇ ನಿಂತಾಗ ನಾ ಏನು ಮಾತಾಡಬೇಕಿತ್ತು ಅದನ್ನು ಮಾತಾಡೀನಿ. ಐ ವಾಸ್ ವೆರಿ ರೆಸ್ಪೆಕ್ಟ್ಫುಲ್. ಈಗೂ ನನಗೆ ಅವ್ರ ಬಗ್ಗೆ ಭಾಳ ರೆಸ್ಪೆಕ್ಟ್ ಅದ. ಜಸ್ಟ್ ಬಿಕಾಸ್ ನಾನು ಅವರಿಂದ ಸೆಲೆಕ್ಟ್ ಆಗಿಲ್ಲ ದಟ್ ಡಸಂಟ್ ಮೀನ್ ನಾನು ಇಲ್ಲಿ ಕೂತವ್ರಿಗೆ ಅವ್ರು ಹಂಗಿದ್ರು ಅವ್ರು ಹೆಂಗಿದ್ರು ಶೋ ಹಂಗೆ. ನೋ, ಐ ಹ್ಯಾವ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್. ಹಂಗೆ ನೋಡಿದರೆ ಅದನ್ನು ನೋಡೇ ಇಲ್ಲ ನಾ. ಐ ಹ್ಯಾವ್ ಸೀನ್ ದ ಮೋರ್ ಆಪ್ಟಿಮಿಸ್ಟಿಕ್ ಸೈಡ್ ದ್ಯಾಟ್ ಅಲ್ಲಿ ಹೋದೆ, ಅಷ್ಟು ದೊಡ್ಡ ಸ್ಟೇಜು, ಯಾರ್ದೋ ಟಿ ವಿ ಒಳಗೆ ನೋಡಿದಂತಹ ಸೀಸನ್ ವಿನ್ನರ್ಸ್ ಅಥವಾ ಪ್ಲೇಯರ್ಸ್ ಅಲ್ಲಿ ಕೂತು ನಮ್ಮನ್ನು ನೋಡ್ಲಿಕ್ಕತ್ತಾರ, ಅವ್ರನ್ನ ನಾವು ನೋಡ್ಲಿಕ್ಕತ್ತೀವಿ. ಒಂದು ವಂಡರ್ಫುಲ್ ಬಿಗ್ ಬಾಸ್ ಟೀಮನ್ನು ನೋಡಿದೆ ನಾನು, ಆ ಪೂರ್ತಿ ಸೆಟ್ ನೋಡಿದೆ. ಮಚ್ 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 ಮೋರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದೊಂದು ಒಳ್ಳೆ ಪರ್ಸ್ಪೆಕ್ಟಿವ್ ಅಂತ ನಾನು.